ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಲೈಫ್ ನಲ್ಲಿ ನೀವು ಹೆಜ್ಜೆ ಹೇಳ್ತೀರಾ. ಅದು ಏನಂದ್ರೆ ವಿದಾಯಿ ಹೇಳ್ತೀರಲ್ಲ ಫೇರ್ವೆಲ್, ಅದು ನಿಮ್ ಮದುವೆ. ಅಲ್ಲಿ ಫೇರ್ವೆಲ್ ಆಗ ನೋಡಿ, ನಮ್ಗೆ ಎಷ್ಟು ಫ್ಯಾಕಲ್ಟೀಸ್ ಎಲ್ಲ ನಗ್ತಾ ಇದ್ದಾರೆ, ಅವರಿಗೆಲ್ಲ ತುಂಬಾ ರೀಸೆಂಟ್ ಆಗಿ ಮಾಡಿದ್ದಾರೆ ಫೇರ್ವೆಲ್. ಅದೆಲ್ಲ ರಿಕಾಲ್ಸ್, ಮೆಮೊರೀಸ್, ಬೇರೆ ಬೇರೆ ಅಂತದ್ದು ಫೇರ್ವೆಲ್ ಬೇರೆ ಬೇರೆ ಇರ್ತದೆ. ಅದು ಮೆಮೊರೀಸ್ ಲೈಫ್. ಈ ಮೆಮೊರೀಸ್ ಯಾವಾಗ ಮರೆಯಕ್ಕೆ ಆಗುದಿಲ್ಲ. ನಾನು ಈ ತರ ಗ್ರಾಜುಯೇಷನ್ ಡೇ ನಲ್ಲಿ MA ಆದ್ಮೇಲೆ ನನಗೆ ಗೋಲ್ಡ್ ಮೆಡಲ್ ಸಿಕ್ತಲ್ಲ, ಆವಾಗ ಗವರ್ನರ್ ಖುರ್ಷಿದ್ ಆಲಂ ಖಾನ್ ಇದ್ರು. ಅವ್ರ ಫೇರ್ವೆಲ್ ಇಂದ ಗ್ರಾಜುಯೇಷನ್ ಡೇ ಆಗಿ ನನಗೆ ಸರ್ಟಿಫಿಕೇಟ್ ಕೊಟ್ಟರು. ಅವರಿಂದ, ಅವ್ರ ಕೈಯಿಂದ ನಾನು ತಗೊಂಡಿದ್ದೀನಿ. ಅದು ಬೇರೆ ಬೇರೆ, ಅದು ನಮ್ದು ಲೈಫ್ ನಮ್ದು ಮೆಮೊರೀಸ್ ನಾವು ಮರೆಯಕ್ಕೆ ಆಗುದಿಲ್ಲ. PhDs ಕೂಡ ಗವರ್ನರ್ ಕಡೆಯಿಂದ ತಗೊಂಡ್ವಿ ಅಂತ. ಹಾಗಾಗಿ ಈ ಮೆಮೊರೀಸ್ ನಾವು ಮರೆಯಕ್ಕೇನೆ ಆಗುದಿಲ್ಲ, ಆ ತರ ಮೆಮೊರೀಸ್ ಇರ್ತದೆ. ಕೆಲವು ಈಗ ಗ್ರಾಜುಯೇಟ್ಸ್ ನಲ್ಲಿ ನಾನು ನೋಡ್ತಾ ಇದ್ದೀನಿ, ಗ್ರಾಜುಯೇಟ್ಗೆ ಅವರು ಬ್ಯಾಚುಲರ್ಗೆ ಅಡ್ಮಿಷನ್ ಆಗಿದ್ರು, ಆದ್ರೆ ಈಗ ಅವ್ರ ಜೊತೆ ಮದುವೆ ಆಗಿ ಫೇರ್ವೆಲ್ ಆಗ್ಬಿಟ್ಟು ಅವ್ರದ್ದು ಲೈಫ್ ಪಾರ್ಟ್ನರ್ ಆಗಿಬಿಟ್ಟಿದ್ದಾರೆ. ಕೆಲವರು ಗ್ರಾಜುಯೇಷನ್ ಆಗಕ್ಕೆ ಮುಂಚೆನೆ ಈಗ ಮಕ್ಕಳು ಪುಯ್ಯ ಅಂತ ಹೇಳ್ತಾ ಇದ್ರಲ್ಲ, ತಾಯಿಗಳು ಕೂಡ ಇದೆ, ಆ ತರ ಕೂಡ ಇದ್ದಾರೆ. ಬೇರೆ ಬೇರೆ ನಮ್ಮ ಕಾಲೇಜಿನಲ್ಲಿ ನಾನು ಯಾರು ಬರ್ತಾರೆ, ಇವನ್ ಮ್ಯಾರಿಡ್ ಪರ್ಸನ್ಸ್, ಮಕ್ಕಳು ಇರೋದು. ಈಗ ಒಂದು BBAಗೆ ನಾನು ಅಡ್ಮಿಷನ್ ಕೊಟ್ಟಿದ್ದೀನಿ, ಒಂದು ಏಜ್ಡ್ ವುಮೆನ್, ಅವ್ರ ಮಗಳು ಗ್ರಾಜುಯೇಟ್ ಮಾಡ್ತಾ ಇರ್ಬೋದು ಅಂತವ್ರಿಗೆ ತುಂಬಾ ಒಂದ್ ತಿಂಗಳಿಂದ ರಿಕ್ವೆಸ್ಟ್ ಮಾಡಿ ಅವರು ನಾನು BAಗೆ ಸೇರ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ತುಂಬಾ ಆ ತರ ಸ್ವಲ್ಪ ಒಂದು 4-5 ಜನ ಇರ್ಬೋದು ನೀವು ಏಜ್ದು. ಇಲ್ಲಿ ಯಾರಿಗೆ ಕೊಡೋದಿಲ್ಲ ಅಂದ್ರೆ BA ಆಗಿದೆ ಸರ್, ನಂದು BA ಮಾಡಿದ್ದೀನಿ, ಈಗ ನಾನು BBA ಮಾಡ್ಬೇಕು ಅಂತ ಆಸೆ ಇದೆ, ನಾನು ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲಿ BBAದು ಅವಶ್ಯಕತೆ ಇದೆ. ಕೆಲವು ಕಡೆ BBA ಅವಶ್ಯಕತೆ ಇರ್ತದೆ, ಕೆಲವು ಕಡೆ BCom ಅವಶ್ಯಕತೆ ಇರ್ತದೆ. ಈಗ ಸಾಲಾರ್ ಪತ್ರಿಕೆದು ಎಡಿಟರ್ ಇಫ್ತೆಖಾರ್ ಅಹಮದ್ ಶರೀಫ್ ಅಂತ, ಅವ್ರ ಮಗ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಪ್ರೈವೇಟ್ ಕಂಪ್ನಿನಲ್ಲಿ. ಅವ್ರು ನನಗೆ ಫೋನ್ ಮಾಡಿದ್ರಲ್ಲ 2 months ಬ್ಯಾಕ್, ಸರ್ ನಿಮ್ ಕಾಲೇಜ್ನಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ತಗೊಳಕ್ಕೆ ಬರ್ತಾ ಇದ್ದೀನಿ. ಯಾಕೆ ಆಗಿತ್ತಲ್ಲ, ಅವ್ರು BBA ಮಾಡಿದ್ರು, ಆದ್ರೆ ಯಾವ ಕಂಪ್ನಿನಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಏನ್ ಬೇಕು ಅಂದ್ರೆ BCom ಅವಶ್ಯಕತೆ. ಯಾಕಂದ್ರೆ ಅಕೌಂಟ್ಸ್ ನೋಡ್ಬೇಕಾಗುತ್ತೆ, BBA ನಲ್ಲಿ ಆ ತರ ಇಲ್ಲ, ಅದಕ್ಕೆ BCom. ನಾನು ಇಲ್ಲಿ ಬೇಡ, ಯಾಕಂದ್ರೆ ಇಲ್ಲಿ ಅಟೆಂಡೆನ್ಸ್ BBA ನಲ್ಲಿ BCom ನಲ್ಲಿ ಸ್ವಲ್ಪ ನಾವು ನೋಡ್ತೀವಿ, ಅದಕ್ಕೆ ಬೇರೆ ಕಾಲೇಜ್ಗೆ ನಾನು ಕಳೆದು. ಹಾಗಾಗಿ ಕೆಲವರು ಕಂಪ್ನೀಸ್ ನಲ್ಲಿ BA ಬೇಕಾಗಿರ್ತದೆ, ಕೆಲವು ಕಂಪ್ನೀಸ್ ನಲ್ಲಿ BCom ಬೇಕಾಗಿರ್ತದೆ, ಕೆಲವು ಕಂಪ್ನೀಸ್ ನಲ್ಲಿ BBA ಬೇಕಾಗಿರ್ತದೆ. ಇವನ್ ಈ BA ಮಾಡಿರೋದವರು BCom ಮಾಡಿರೋರು ಏನು ವ್ಯತ್ಯಾಸ ಕೂಡ ಇಲ್ಲ ಕೆಲವು ಕಂಪ್ನೀಸ್ ನಲ್ಲಿ. ಯಾಕಂದ್ರೆ ಇಂಜಿನಿಯರಿಂಗ್ BE ಮಾಡ್ಕೊಂಡು ಅವರು BA ಜೊತೆ ಅದೇ ಸೇಮ್ ಕಂಪ್ನಿನಲ್ಲಿ ಸೇಮ್ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ಕಂಪ್ನಿಗೆ ಏನ್ ಅವಶ್ಯಕತೆ ಇರ್ತದೆ ಆ ಸ್ಕಿಲ್ಸ್ ಅವ್ರು ಟ್ರೈನಿಂಗ್ ಕೊಡ್ತಾರೆ. 3 months ಕೊಟ್ಟು ಆ ಕೆಲಸ ಕೊಡ್ತಾರೆ, ಆ ಕೆಲಸ ಮಾಡ್ಕೊಂಡಿರ್ತಾರೆ. ನಾನು BA ಮಾಡಿದ್ದೀನಿ, ನಾನು ಸೈನ್ಸ್ ಇಂದ, ಮೆಡಿಕಲ್ ಇಂದ, ಇಂಜಿನಿಯರಿಂಗ್ ಇಂದ ತುಂಬಾ ಕೆಳಗಡೆ ಸ್ಥಾನದಲ್ಲಿ ಇದ್ದೀನಿ, BCA ಇಂದ ಕೆಳಗಡೆ ಸ್ಥಾನದಲ್ಲಿ ಇದ್ದೀನಿ, BCom BBA ಇಂದ ಕೆಳಗಡೆ ಸ್ಥಾನದಲ್ಲಿ ಇದ್ದೀನಿ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಕೆಲಸ ಇರ್ತದೆ. ಈವನ್ ಕೆಲವು ಕಂಪ್ನೀಸ್ ಬರ್ತಾರಲ್ಲ ನಮ್ಮ ಹತ್ರ, ಅವ್ರು ಹೇಳ್ತಾರೆ ಸರ್ ಎನಿ ಗ್ರಾಜುಯೇಷನ್ ನಮ್ಗೆ ಅವಶ್ಯಕತೆ ಇರೋ ಟ್ರೈನಿಂಗ್ ನಾವು ಕೊಡ್ತೀವಿ 3 months. ಆ ಟ್ರೈನಿಂಗ್ ನಂತರ ಅವಾಗ ಆ ಕೆಲಸ ಬಂದ್ಬಿಡ್ತದೆ. ಅದು ಗ್ರಾಜುಯೇಟ್ ಬೇಕಾಗಿರ್ತದೆ. ಅದು BA ಆಗ್ಲಿ, BCom ಆಗ್ಲಿ, BBA ಆಗ್ಲಿ, BCA ಆಗ್ಲಿ, BCA ಕೂಡ ಅದೇ ಕೆಲಸ ಮಾಡ್ತಾ ಇರ್ತಾರೆ ಕೆಲವು. ಆ ತರ ಬೇರೆ ಬೇರೆ ಸಜ್ಜಾ ಸರ್ ಹೇಳಿದ ಹಾಗೆ ಸ್ಕಿಲ್ಸ್ ನೀವು ತೋರಿಸ್ಬೇಕಾಗಿತ್ತು. ನೋಡಿ, ದೇವ್ ಕಂಪ್ನಿದು ಒಂದು ಏನು ಓನರ್ ಆಗಿದ್ದ, ಅವರು ಏನಂದ್ರೆ ಒಂದು ಹುಡುಗ, ಚಿಕ್ಕ ಹುಡುಗ, ಏನು ಇರಲಿಲ್ಲ, ಬಡವ, ಮನೆಯಲ್ಲಿ ಊಟ ಇರಲಿಲ್ಲ ತಿನ್ನಕ್ಕೆ.
ಅವ್ರ ತಾಯಿ ಕಷ್ಟ ಬೀಳ್ತಾ ಇದ್ರು. ಅದು ನೋಡಿ ಅವನಿಗೆ ಏನ್ ಮಾಡ್ದ, ಪೇಪರ್ ಹಾಕೋಣ ಮನೆಗೆ ಅಂತ ಪೇಪರ್ ಹಾಕಕ್ಕೆ ಹೋದ ಅವನು. ಆಮೇಲೆ ಪೇಪರ್ ಏಜೆಂಟ್ ಹತ್ರ ಹೋಗಿ ನಾನು ಪೇಪರ್ ಹಾಕ್ತೀನಿ ಮನೆ ಹೌದಾ, ಕಷ್ಟ ಆಗತ್ತೆ ಮಗ, ತುಂಬಾ ಕಷ್ಟ ಹೋಗ್ಬೇಕು ಮನೆಗೆ. ಇಲ್ಲ ನಾನು ಕಷ್ಟ ಬೀಳ್ತೀನಿ, ಕಷ್ಟ ಬೀಳಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೋಗ್ತಾನೆ. ಕೆಲವು ಪೇಪರ್ಸ್ ತಗೊಳ್ತಾನೆ, ಒಂದು 10 ಪೇಪರ್ಸ್ ಫಸ್ಟ್ ಡೇ ಮನೆಗೆ ಹಾಕ್ತಾನೆ. ಆ ಮನೆಯವರು ಪೇಪರ್ ತಗೊಂಡು ಚಿಲ್ಲರೆ ತಗೊಂಡು ಬರೋ ಅಷ್ಟೇ 10 ಪೇಪರ್ಸ್ ಕೂಡ ಒಂದು ಆಗ್ಲಿಲ್ಲ, 5 ಪೇಪರ್ಸ್ ಆಯ್ತು. ಅದೇ ತರ 5 ಪೇಪರ್ಸ್ ಹಾಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಯೋಚನೆ ಮಾಡಿದ್ರೆ ನಾನು 5 ಪೇಪರ್ ಡೈಲಿ ಇಷ್ಟು ಕಷ್ಟ ಬಿದ್ದು ಹಾಕಿದ್ರೆ ನನಗೆ ಎಷ್ಟು ಪ್ರಾಫಿಟ್ ಬರ್ತದೆ, ಅದಕ್ಕಿಂತ ನಾನು ಸ್ವಲ್ಪ ಐಡಿಯಾ ಮಾಡ್ಬೇಕು ಅಂತ ಐಡಿಯಾ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಚಿಲ್ಲರೆ ಪ್ರಾಬ್ಲಮ್ ಅಲ್ಲ, ಚಿಲ್ಲರೆ ಮೊದಲೇ ಎತ್ಕೊಂಡು ಹೋಗ್ಬಿಡ್ತಾನೆ. ಚಿಲ್ಲರೆ ಎತ್ಕೊಂಡು ಹೋಗ್ಬಿಟ್ಟು ಪೇಪರ್ ಅಂತ ಅವ್ರ ಚಿಲ್ಲರೆ ಅಂತ ಹೊರಗಡೆ ಹೋಗ್ತಾರ, ಇಲ್ಲ ನಾನೇ ಚಿಲ್ಲರೆ ಕೊಡ್ತೀನಿ, ಎಷ್ಟಿದೆ ಕೊಡಿ, ಚಿಲ್ಲರೆ ಕೊಡೋದು. ಆ ತರ ಒಂದು 25 ಪೇಪರ್ ಹಂತಕ್ಕೆ ಬಂದ. 5 ಇಂದ 25 ಚಿಲ್ಲರೆ ಐಡಿಯಾಸ್. ಆಮೇಲೆ ಅವನು 25 ಕೂಡ ನನಗೆ ಕಡಿಮೆ ಅನಿಸ್ತಾ ಇದೆ, ನನಗೆ ಕಮಿಟ್ಮೆಂಟ್ಸ್ ತುಂಬಾ ಇದೆ, ಯಾವ ತರ ನಾನು ಮಾಡಬೇಕು, ನಾನು ದುಡ್ಡೇ ತಗೊಳ್ಬಾರ್ದು, ಸಾಯಂಕಾಲ ದುಡ್ಡು ತಗೊಳ್ಳೋಣ ಅಂತ ಪೇಪರ್ ಅನ್ನೋದು ಹಾಕ್ಬಿಡೋದು. ದುಡ್ಡು ಬರ್ತೀನಿ ಆ ತರ 100 ಪೇಪರ್ ಅಂತ ಏನ್ ಮಾಡ್ದ, 100 ಪೇಪರ್ ನೋಡ್ತಾ ಎಲ್ಲ ಒಂದು ಹೋಗ್ಲಿ ತರ ಅದು ಅಲ್ಲಿ ಪೂರ್ತಿ ಇವನೇ ಹಾಕ್ಬಿಡ್ತಾ ಇದ್ದ. ಬೇರೆಯವರು ಅವರು 100 ಹಾಕ್ತಾ ಇದ್ದಿದ್ದವರು 20, 10, ಯಾಕಂದ್ರೆ ಪೇಪರ್ ಅಂದ್ರೆ ಇಲ್ಲ ನಮಗೆ ಕೊಟ್ಬಿಟ್ಟಿದ್ದಾನೆ ಆ ತರ ಹೇಳ್ಬಿಡ್ತಾರಲ್ಲ, ಯಾರು ಬೇಡ ನಮ್ಗೆ ಕೊಟ್ಬಿಟ್ಟಿದ್ದಾನೆ. ಇವನು ಸ್ವಲ್ಪ ಬೇಗ ಹೋಗೋದು ಮತ್ತೆ ಬಿಸಾಗಿ ಬರೋದು. ಈಗ ನೋಡ್ತೀರಲ್ಲ ಕೆಳಗಡೆಯಿಂದ ರೋಲ್ ಮಾಡಿ ಥರ್ಡ್ ಫ್ಲೋರ್ಗೆ ಬಿಸಾಕ್ತಾ ಇರ್ತಾರೆ. ಆ ತರ ಸ್ಕಿಲ್ಸ್ ನೀವು ಬಿಸಾಕಕ್ಕೆ ಹೋದ್ರೆ ಅಲ್ಲೇ ಬೀಳುತ್ತೆ ಅದು, ಅವರು 3rd ಫ್ಲೋರ್ಗೆ ಬಿಸಾಕ್ತಾರೆ. ಆ ತರ ಸ್ಕಿಲ್ಸ್ ಸಿಗ್ತದೆ. ಆ ತರ ಅವನಿಗೆ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ದ. ಆಮೇಲೆ ತುಂಬಾ ಪ್ರಾಫಿಟ್ ಬರ್ತಾ ಇತ್ತು. ಬರೀ ಇದೇ ಊರಲ್ಲ, ಬೇರೆ ಒಂದು ಅಕ್ಕಪಕ್ಕದಲ್ಲಿ ಊರು ಅದು ಕೂಡ ಅದೇ, ಅಲ್ಲಿ ಕೂಡ ಅವನು ಸ್ಟಾರ್ಟ್ ಮಾಡ್ದ. ಈ ತರ ಇಲ್ಲಿ ಹಾಕ್ಬಿಟ್ಟು ಮತ್ತೆ ಅಲ್ಲೇ ಹೋಗೋದು. ಸ್ವಲ್ಪ ಗಾಡಿ ತಗೊಂಡ್ಬಿಟ್ಟ, ಬೈಕ್. ಆ ತರ ಮಾಡ್ತಾ ಏಜೆನ್ಸಿನ ತಗೊಂಡ್ಬಿಟ್ಟ ಅವನು. ಏಜೆನ್ಸಿ ತಗೊಂಡು ದುಡ್ಡು ಬಂತಲ್ಲ. ಈಗ ಇಷ್ಟರಲ್ಲಿ ನಾವು ಇರಬಾರ್ದು. ದೇವರು ನನಗೆ ಬುದ್ಧಿ ಕೊಟ್ಟಿದ್ದಾನೆ, ಸ್ಕಿಲ್ಸ್ ಕೊಟ್ಟಿದ್ದಾನೆ, ಆ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ನಾನು ಏನೇನೋ ಮಾಡ್ಬೇಕು ಅಂತ ಅವನು ಒಂದು ನೋಡ್ದ. ಸಮುದ್ರ ಪಕ್ಕ ಊರೊಂದು, ಅಲ್ಲಿ ಹಳೆ ಶಿಪ್ ಬಿದ್ದಿತ್ತು, ಯೂಸ್ ಆಗ್ತದೆ. ಆ ಶಿಪ್ ಅವನು ಹೋಗಿ ಕೇಳ್ದ, ಎಷ್ಟು ಲಕ್ಷ ಅವ್ರಿಗೆ ಶಿಪ್ಸ್ ಇದೆ ಅಲ್ಲ, ತುಂಬಾ ಕಾಸ್ಟ್ಲಿ ಅದು. ಇವನ್ ಅದು ಬೇಸ್ ಶಿಪ್ ಇದ್ರೆ ಕೂಡ ಅದರಲ್ಲಿ ಮೆಟೀರಿಯಲ್ ಇರ್ತದಲ್ಲ, ತುಂಬಾ ಕಾಸ್ಟ್ಲಿ ಇರ್ತದೆ. ನಾನು ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿದೆ. ಒಂದು ನನಗೆ ಬಂದಿದ್ದೇನಂದ್ರೆ, ಇದು ದೊಡ್ಡ ಶಿಪ್ಸ್ ಆಂಕರಿಂಗ್ ಹಗ್ಗ ಇರ್ತದೆ ಅಲ್ಲ, ಒಂದು ಹಗ್ಗ ಎಷ್ಟಿರ್ಬೋದು, ಹಗ್ಗ 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಸಿಕ್ಕುತ್ತೆ. ಆ ಹಗ್ಗ ಎಷ್ಟಿರ್ಬೋದು, ಏನಿಗೆ ಸರ್? 1000 ರೂಪೀಸ್ ಇರ್ಬೋದಾ? 5 lakhs ಒಂದು ಹಗ್ಗ, 5 lakhs. ಆ ಶಿಪ್ ನಲ್ಲಿ ಬೇರೆ ಶಿಪ್ ನೋಡಿ 5 ಹಗ್ಗ ಇರ್ತದೆ ಅಂತ, ಅದು ಆಂಕರಿಂಗ್. ಆ 5 ಅಂದ್ರೆ 25 lakhs ಹಗ್ಗನೇ ಆಗುತ್ತೆ. ಆ ತರ ಈಗ ಮೀನ್ ಹಿಡಿತಾರಲ್ಲ ಶಿಪ್, ಆ ಶಿಪ್ ಒಂದು 10 ಮೀನ್ ಹಿಡಿಯಕ್ಕೆ ಹೋಗಿ ಬಂದ್ರೆ 50,000 ಡೀಸೆಲ್ ಮತ್ತೆ ಬೇರೆ ಖರ್ಚು ಬರ್ತದೆ ಅವರಿಗೆ. ಒಂದೊಂದ್ಸಲಿ ಒಂದು ನೀರು ಸಿಗೋದಿಲ್ಲ. ಆ ತರ ಇರ್ತದೆ. ಅಲ್ಲಿ ಶಿಪ್ ಇತ್ತು ಒಂದು ಹಳೆಯದು. ಇವನು ತಗೋಬೇಕು, ಎಷ್ಟು ಕೇಳಿದ್ರು ಎಷ್ಟು ಹೇಳ್ತಾ ಇದ್ರು. ಇವನ ಹತ್ರ ದುಡ್ಡು ಇಲ್ಲ. ಇವನ್ ಏನ್ ಮಾಡಿದೆ, ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ಒಂದು ಕಾರ್ಡ್ ಪ್ರಿಂಟ್ ಮಾಡಿದ. ಯಾವುದು? ದೇವು ಕಾರ್ಪೊರೇಷನ್ ಅಂತ. ಶಿಪ್ಪಿಂಗ್ ಮತ್ತೆ ಏನೇನೋ ಅಂತ ಅದ್ರಲ್ಲಿ ಹಾಕ್ಬಿಟ್ಟು ಬ್ಯಾಂಕ್ಗೆ ಹೋಗಿ ನೋಡಿ ನಂದು ಇದು ಅಂತ ಲೋನ್ ತಗೊಂಡ. ಲೋನ್ ತಗೊಂಡು ಶಿಪ್ ತಗೊಂಡ್ಬಿಟ್ಟ. ಅದಕ್ಕೆ ಅವನು ರೆಸ್ಟೋರೆಂಟ್ ಮಾಡ್ದ. ಈಗ ಸಮುದ್ರದಲ್ಲಿ ಶಿಪ್ ನಲ್ಲಿ ರೆಸ್ಟೋರೆಂಟ್ ನ್ಯೂ ಥಾಟ್, ಅದು ನ್ಯೂ ಥೀಮ್. ಅದಕ್ಕೆ ಕಲರ್ ಮಾಡಿ ಏನೇನೋ ಮಾಡಿ ಅಲಂಕಾರ ಮಾಡಿ ಎಷ್ಟು ಬಿಸ್ನೆಸ್ ಅಂದ್ರೆ ಬೇರೆ ರೆಸ್ಟೋರೆಂಟ್ಸ್ ಎಲ್ಲ ಬಿದ್ದೋಯ್ತು. ಜನ ಇಲ್ಲೇ ಬರೋದು, ಕ್ಯೂ ನಲ್ಲಿ ಬರ್ತಾ ಇದ್ರು. ಹಾಗಾಗಿ ಅವನು ದುಡ್ಡು ಬರ್ತಾ ಇತ್ತು. ಆಮೇಲೆ ಅವನು ದೇವ್ ಕಾರ್ಪೊರೇಷನ್ ಬರೀ ಕಾರ್ಡ್ ಮಾಡ್ಕೊಂಡಿದ್ದ ಅಲ್ಲ, ಅದು ಫೇಕ್ ಇದ್ದಿದ್ದು, ಏನು ಇರ್ಲಿಲ್ಲ.
ಆಮೇಲೆ ರಿಯಲ್ ಆಗಿ ಅವನು ದೇವ ಕಂಪ್ನಿದು ಕಾರ್ಪೊರೇಷನ್ದು ಅವನು ಫೌಂಡರ್ ಆದ. ಎಷ್ಟು ಕೋಟಿ ಕೋಟಿ ಅವತ್ತು ವ್ಯವಹಾರ ಸ್ಕಿಲ್ಸ್ ಇದ್ರೆ ಈ ತರ ಇವನ್ BA ಅವ್ರು ಕೂಡ ಮಾಡಬಹುದು. ಬೇರೆ ಬೇರೆ ಯೂಟ್ಯೂಬ್ಸ್ ನಲ್ಲಿ ಹುಡುಕಿದ್ರೆ ನಿಮ್ಗೆ ಸಿಕ್ಕುತ್ತೆ ಅವಕಾಶ. ಮತ್ತೆ ನಾವು ಜಾಬ್ ಟ್ರೈಸ್ ಕೂಡ ಮಾಡ್ತಾ ಇರ್ತೀವಿ. ಈ ಸಲ ನಾನು ಸತೀಶ್ ಮೊನ್ನೆ ಮಾತಾಡಿದ್ವಿ, ಈಗ ಮಾಡೋಣ ಅಂತ. ಹಾಗಾಗಿ ಯಾರಿಗೆ ಜಾಬ್ ಇಲ್ಲದೆ ಇದ್ರೆ ನೀವು ಬಂದು ಜಾಬ್ ಅದು